ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಸ್ಮಶಾನ ಭೂಮಿಯನ್ನ ತೆರವಿಗಾಗಿ ಕಳೆದ 6 ದಿನಗಳಿಂದ ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆಗೆ ಪಟ್ಟಣದ ವ್ಯಾಪಾರಸ್ಥರ ಒಕ್ಕೂಟ ಕೈಜೋಡಿಸಿದೆ. ಔರಾದ್ ಪಟ್ಟಣದ ವಿವಿಧ ಧರ್ಮೀಯರಿಗಾಗಿ ಮೀಸಲಿಟ್ಟ ಸ್ಮಶಾನ ಭೂಮಿಯನ್ನು ಕೆಲವು ಪ್ರಭಾವಿ ವ್ಯಕ್ತಿಗಳು ತಮ್ಮ ಪ್ರಭಾವವನ್ನು ಬಳಸಿ ಒತ್ತುವರಿ ಮಾಡಿದ್ದಲ್ಲದೆ ತಮ್ಮ ಪ್ರಭಾವವನ್ನು ಬಳಸಿ ದಾಖಲೆಯನ್ನು ಮಾಡಿಕೊಂಡಿರುವುದನ್ನು ಖಂಡಿಸಿ ಕೂಡಲೇ ಒತ್ತುವರಿ ಮಾಡಿರುವ ಭೂಮಿಯನ್ನು ಜಿಲ್ಲಾಡಳಿತ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕಳೆದ ಶುಕ್ರವಾರದಿಂದ ಪಟ್ಟಣದ ಅಮರೇಶ್ವರ ಮಂದಿರದಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ಅಲ್ಲದೆ ಇಂದು ಪಟ್ಟಣದ ಅಮರೇಶ್ವರ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರನ್ನು ಭೇಟಿ ಮಾಡಿದ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಒತ್ತುವರಿಯಾದ ಭೂಮಿಯನ್ನು ತೆರವುಗೊಳಿಸುವವರಿಗೆ ಅನಿರ್ದಿಷ್ಟ ಅವಧಿಗೆ ಸತ್ಯಾಗ್ರಹ ನಡೆಸುತ್ತಿರುವ ಸಮಾನ ನಾಗರಿಕ ಸಂಘಟನೆಗಳ ಒಕ್ಕೂಟದ ನೆರವಿಗೆ ಧಾವಿಸಿದ ಪಟ್ಟಣದ ವ್ಯಾಪಾರಸ್ಥರ ಒಕ್ಕೂಟವು ಇಂದು ಔರಾದ್ ಬಂದ್ಗೆ ಕರೆ ನೀಡಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಅಮರೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ. ಬೀದರ್ನ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲವಂತ್ ಆಗಮಿಸಿ ಅವರ ಮನವಿ ಪತ್ರವನ್ನು ಸ್ವೀಕರಿಸಿ ಮಾರ್ಚ್ 2ರಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ವ್ಯಕ್ತಿಗಳನ್ನು ಜಿಲ್ಲಾ ಭೂಮಿ ಅದಾಲತ್ ಕರೆಯಲಾಗಿದೆ. ಕೂಡಲೇ ಪ್ರಕರಣಕ್ಕೆ ಅಂತ್ಯ ನೀಡಿ ಒತ್ತುವರಿಯಾದ ಭೂಮಿಯನ್ನು ತೆರವುಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಿದ್ದಾರೆ. ಅವರ ಆಶ್ವಾಸನೆಗೆ ಜಗ್ಗದ ಪ್ರತಿಭಟನಾಕಾರರು ಕೂಡಲೇ ಒತ್ತುವರಿ ಮಾಡಲಾದ ಸ್ಮಶಾನ ಭೂಮಿಯನ್ನು ತೆರವುಗೊಳಿಸಲು ವಿಳಂಬ ಮಾಡಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟವು ಉಗ್ರ ಸ್ವರೂಪಕ್ಕೆ ತಿರುಗುತ್ತದೆ, ಜಿಲ್ಲಾಡಳಿತವೇ ಇದಕ್ಕೆ ಹೊಣೆಯಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಲ್ಲ ಸಾರ್ವಜನಿಕರೇ, ವ್ಯಾಪಾರಿ ಬಂಧುಗಳೇ, ಎಲ್ಲ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ, ಅಖಿಲ ಭಾರತ ರಕ್ಷಣಾ ವೇದಿಕೆ ಸಂಘಟನೆ, ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಂದ್ ಮಾಡಿ ನಮ್ಗೇನ್ ಮಾಡೋದು ಜಮೀನು ದೂರ ಇರಲ್ಲ ಎಷ್ಟೇ ದೂರ ಕೊಡ್ಬೇಕು ಸರ್. ಒಂದೇದು ಹಿಂದೂ ರುದ್ರಭೂಮಿ ಸುತ್ತಮುತ್ತ ನಿರ್ಮಾಣ ಮಾಡ್ಕೊಡ್ಬೇಕು. ಎರಡನೇದು ಸರ್ ಹಿಂದೂ ರುದ್ರಭೂಮಿನ ಒಳಗಡೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಮೂರನೇದು. ನಾಲ್ಕನೇದು ಹಿಂದೂ ರುದ್ರಭೂಮಿ ಒಳಗೆ ಕೊಳವೆ ಬಾವಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಐದನೇದು ಔರಾದ್ನಲ್ಲಿ ಸುಮಾರು 25ರಿಂದ 30,000 ಜನಸಂಖ್ಯೆ ಇದೆ ಸರ್. 2 ಎಕರೆ 6 ಗುಂಟೆ ಜಾಗ ಸಾಕಾಗ್ತಾ ಇಲ್ಲ. ಅದರ ಕಡೆ ಇಲ್ಲಿ ಬಾಜು ಜಾಗ ಎಲ್ಲಾದರೂ ತಾವುಗಳಂತ 10 ಎಕರೆ ಜಾಗವನ್ನು ನಮಗೆ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತಿದ್ದೆ ಸರ್. ಇಂದು ಕನ್ನಡ ಪರ ಸಂಘಟನೆ ಹಾಗೂ ಹಿಂದೂ ಪರ ಸಂಘಟನೆಯ ಒಂದು ಏನು ಇಂದು ನಮ್ಮ ರುದ್ರಭೂಮಿ ಸಲುವಾಗಿ ಏನು ಹೋರಾಟ ಧರಣಿ ಸತ್ಯಾಗ್ರಹ ಕುಂತಾರ ಮ್ಯಾಲ ತಹಸೀಲ್ ಮ್ಯಾಗ, ಅದರ ಸಲುವಾಗಿ ನಾವು ಯಾವುದೇ ವ್ಯಾಪಾರಿಗಳಿಗೆ ನಾವು ಜಬರ್ದಸ್ತಿ ಮಾಡಿಲ್ಲ ಮತ್ತು ಯಾವುದೇ ಅಂಗಡಿಗಳು ನಾವು ಮುಚ್ಚಂತೇಳಿ ನಾವು ಯಾರಿಗೂ ಹೇಳಿಲ್ಲ. ಅವ್ರ ಸ್ವ ಇಚ್ಛೆಯಿಂದ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಿರಾಣ ಅಂಗಡಿಯ ಅಧ್ಯಕ್ಷರು, ಮಾಲೀಕರು ಮತ್ತು ಏನದಂದ್ರೆ ಎಲ್ಲ ಅಂಗಡಿಯ ಮಾಲೀಕರು ಬಂದು ನಮ್ಮ ಸ್ವ ಇಚ್ಛೆಯಿಂದ ನಾವು ಔರಾದ್ ಬಂದ್ ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಸೂಚಿಸ್ಯಾರ. ಅದ್ರ ಪ್ರಕಾರ ಇವತ್ತು ಅವ್ರ ಇಚ್ಛೆ ಅಂತ ಇವತ್ತು ಔರಾದ್ ಬಂದ್ ಕರೆ ಕೊಟ್ಟಾರ. ಇಲ್ಲಿಂದ 6 ಗಂಟೆ ತನಕ ಅವ್ರು ಬಂದ್ ಕರೆ ಕೊಟ್ಟಾರ. ಇಲ್ಲಿವರೆಗೂ ಇನ್ನು ಜಿಲ್ಲಾಧಿಕಾರಿ ಬಂದಿಲ್ಲ. ಈಗ ಬರ್ತಾರೇನೋ ಅಂತ ಒಂದು ಆಶ್ವಾಸನೆ ಇದೆ. ಅವ್ರು ಬಂದ ತಕ್ಷಣ ಅವ್ರ ಮನವಿ ಪತ್ರ ಇಲ್ಲಿಗೂ ಈ ಹೋರಾಟ ನಿಲ್ಲಲ್ಲ. ನಮ್ಮ ಬೇಡಿಕೆ ಏನದ ರುದ್ರಭೂಮಿಯ ನಮ್ಮ ಬೇಡಿಕೆ ಪೂರ್ವಗೊಳ್ಳುವವರೆಗೂ ಈ ಹೋರಾಟ ನಾವು ನಿಲ್ಲಿಸೋದಿಲ್ಲ.
ಇವತ್ತು ಬಂದು ಇವತ್ತಿಗೂ ಅವ್ರು ಜಗ್ಗೋದಿಲ್ಲ ಅಂದರೆ ಮುಂಬರುವ ರಾಷ್ಟ್ರೀಯ ಹೆದ್ದಾರಿನೂ ಬಂದ್ ಮಾಡ್ಬೋದು, ಮತ್ತು ಎಲ್ಲ ರಾಷ್ಟ್ರೀಕೃತ ಕಚೇರಿಗಳಲ್ಲಿ ನಾವು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ತಮ್ಮ ಮೂಲಕ ತಿಳಿಸ್ತೀವಿ. ಹಿಂದೂ ರುದ್ರಭೂಮಿಯ ಸಲುವಾಗಿ ಇವತ್ತು ಕನ್ನಡಪರ ಸಂಘಟನೆಗಳನ್ನ ಮೆರವಣಿಗೆ ಇದು ಮಾಡ್ಯಾರ. ನಮ್ಮ ವ್ಯಾಪಾರಿ ಸಂಘಟನೆಯಿಂದ ಸ್ವಇಚ್ಛೆಯಿಂದ ಇವತ್ತು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಪೂರ ಇವತ್ತು ಸಾಯಂಕಾಲ 6 ಗಂಟೆ ತನಕ ಪೂರ ನಮ್ಮ ಮಾರ್ಕೆಟ್ ಬಂದಿತ್ತು. ಹಾಂ, ಈಗ ಅಮರೇಶ್ ಗುಡಿಯಿಂದ ರ್ಯಾಲಿ ADC ಸಾಹೇಬರು ನೋಡ್ರೆ ಅವರಿಗೆ